ವೀಕ್ಷಕರೇ, ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ನಾನು ಅಪ್ಪುರಾಜ್. ಇವತ್ತು ಎಲ್ಲಿದ್ದೀನಪ್ಪ ಅಂತಂದ್ರೆ ಒಂದು ಜಿಲ್ಲಾಧಿಕಾರಿ ಕಚೇರಿ ಹತ್ತಿರ ಇದ್ದೀನೋ. ಇಲ್ಲಿ ಯಾಕೆ ಬಂದಿನಪ್ಪ ಅಂದ್ರೆ ದಲಿತ ಸಂಘರ್ಷ ಸಮಿತಿದವರು ಇವತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಯಾವ ತರ ಹೋರಾಟ ಇದೆ, ಎದಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಸರ್, ಇವತ್ತಿನ ದಿನ ಒಂದು ಬೃಹತ್ ಹೋರಾಟ ಮಾಡ್ತಿದ್ದೀರಿ ಸರ್, ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು. ಸರ್, ಎದಕ್ಕಾಗಿ ಹೋರಾಟ ಏನಂತ ಹೇಳ್ತೀರಾ? ಇವತ್ತು ದೇಶದ ಉತ್ತರಾಖಂಡ ಅಂತಕ್ಕಂಥ ಒಂದು ರಾಜ್ಯದಲ್ಲಿ ರಾಮಲೀಲಾ ಮೈದಾನದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಜನರನ್ನು ಉದ್ದೇಶಿಸಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು, ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡಿ ಈ ಪ್ರಜಾಪ್ರಭುತ್ವನ ಉಳಿಸ್ಬೇಕು, ಸಂವಿಧಾನ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಕ್ಕಂಥ ವಿಚಾರವನ್ನ ಆ ರಾಮಲೀಲಾ ಮೈದಾನದಲ್ಲಿ ಜನರು ಉದ್ದೇಶಿಸಿ ಮಾತನಾಡಿದಂತ ಸಂದರ್ಭದಲ್ಲಿ ಹೋದ ನಂತರ ಅಲ್ಲಿರ್ತಕ್ಕಂಥ ಶ್ರೀರಾಮ ಸೇನೆ, RSS, ಬಿಜೆಪಿಯ ಕೊಳಕು ಮನುಷ್ಯನ ಜನರು ಸೇರಿ ಆ ಗಂಗಾಜಲ ನೀರನ್ನು ತೆಗೆದುಕೊಂಡು, ಗೋಮೂತ್ರವನ್ನು ತೆಗೆದುಕೊಂಡು ಶುದ್ಧೀಕರಣ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ದೇಶದ ಜನಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದ ವಿಚಾರವನ್ನು ಖಂಡಿಸಿ ಇವತ್ತು ಬೃಹತ್ತಾದ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಹೀಗಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಗೃಹ ಮಿನಿಸ್ಟರ್ ಆದಂತ ಪ್ರಿಯಾಂಕ್ ಖರ್ಗೆ ಸಾಹೇಬರು RSS ರಿಜಿಸ್ಟರ್ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಮಂಡಿಸಿದಾಗ ಆ ಸಣ್ಣ ಮನುಷ್ಯನಿಗೆ ಯಾಕೆ ಬೇಕಂತಕ್ಕಂಥ ಕೆಲವೊಂದಿಷ್ಟು ರಾಜಕಾರಣಿಗಳು ಬಿಜೆಪಿಯ ಚಲವಾದಿ ನಾರಾಯಣ ಸ್ವಾಮಿ, ರಮೇಶ್ ಜಿಗಜಿಣಗಿ, ಗೋವಿಂದ ಕಾರಜೋಳ, ಹಲವಾರು ದಲಿತ ರಾಜಕಾರಣಿಗಳು ಆ ಮನುಷ್ಯನಿಗೆ ಯಾಕೆ ಬೇಕಂತಕ್ಕಂಥ ವಿಚಾರವನ್ನು ಮಂಡಿಸಿದ್ರಿ, ಒಪ್ಕೋತೀನಿ. ಆದ್ರೆ ಇವತ್ತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾತನಾಡಿ ಹೋದಂತ ಜಾಗವನ್ನು ಶುದ್ಧೀಕರಣಗೊಳಿಸಿದಾರಲ್ಲ, ಈಗ ಮಾತಾಡಕ್ಕೆ ನಿಮ್ಗೆ ನಾಲಿಗೇನು ಸೇದ್ ಹೋಗಿದೆಯಾ? ವಿಷಯನ ಖಂಡಿಸಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆಗ್ತದ, ನಾಳೆ ನಿಮಗೂ ಆಗ್ತದ. ನೀವು ಅಸ್ಪೃಶ್ಯರು ಈ ದೇಶದಲ್ಲಿ ಇರ್ಬೇಕಾದ್ರೆ ದೇಶದ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನರು ಬದುಕ್ತಾ ಇದ್ದೇವೆ. 17ನೇ ಅನುಚ್ಛೇದ ಹೇಳ್ತಾ ಇದೆ ಅಸ್ಪೃಶ್ಯತೆ ನಿವಾರಣೆ ಆಗ್ಬೇಕು. 14 ಅನುಚ್ಛೇದ ಹೇಳ್ತಾ ಇದೆ ನಾವು ಕಾನೂನಿನ ಮೂಲಕ ನಾವೆಲ್ಲರೂ ಸರಿಸಮಾನರು ಅಂತ ಹೇಳ್ತಾ ಇದೆ. ಇವೆಲ್ಲವನ್ನು ಮರೆತಂತ ಕೇಂದ್ರ ಬಿಜೆಪಿ ಸರ್ಕಾರ, ಇಂಥಕ್ಕೆಲ್ಲ ಕುಮ್ಮಕ್ಕ ಕೊಡ್ತಕ್ಕಂಥ ಸರ್ಕಾರ ಯಾರು ಮಾಡಿದಾರೋ ಅಂತದನ್ನ ಯಾರು ಖಂಡಿಸಿ, ಅವರು ಯಾರು ಅಪಮಾನ ಮಾಡಿದಾರ, ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದಾರ, ಅವ್ರನ್ನ ಬಂಧಿಸ್ಬೇಕಾಗಿತ್ತು. ಇವತ್ತು ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಅವರಿಗೆ ಬೆನ್ನೆಲುಬಾಗಿ ಇವತ್ತು ಹೀಗೆ ಮಾಡ್ತಿರೋದನ್ನ ಖಂಡಿಸಿ ಇವತ್ತು ಬಿಜೆಪಿ ಸರ್ಕಾರಕ್ಕೆ ನಾವೆಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಘಂಟಾಘೋಷವಾಗಿ ಧಿಕ್ಕಾರವನ್ನು ಕೂಗುತ್ತಾ ಆ ವಿಷಯವನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ. ನಾನು ಪರಶುರಾಮ್ ದಿಂಡವಾರ, ಜಿಲ್ಲಾ ಸಂಘಟನಾ ಸಂಚಾಲಕರು, ವಿಜಯಪುರ. ಸರ್, ಈಗಾಗಲೇ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 80 ವರ್ಷಗಳು ಹತ್ತಿಸಿದವು. ಈಗ 81ನೇ ವರ್ಷಕ್ಕೆ ನಾವು ಕಾಲಿಟ್ಟೇವೆ ಸರ್. ಆ ಸುಖಿ ಯಾಕೆ ದಲಿತರಿಗೆ ಸ್ವತಂತ್ರ ಸಿಕ್ಕಿಲ್ವಾ? ಹಾಗಾದ್ರೆ ಈ ದೇಶದಲ್ಲಿ ಎಷ್ಟು ಜಾತಿ ಧರ್ಮದವರು ಅದರ, ಎಲ್ಲಾ ಜಾತಿ ಧರ್ಮದವರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೂ ಕೂಡ ಈ ದೇಶದಲ್ಲಿ ಕೊಳಕು ಮನುಷ್ಯನ ಜನರು ಇದ್ದಾರೆ. ಹೀಗಾಗಿ ಅವಾಗೇ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶ ಜಾತಿ ವ್ಯವಸ್ಥೆಯಿಂದ ಕೊಳಕಿನಿಂದ ನಾರುತ್ತದೆ ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗಿನೇ ಹೇಳಿದ್ದಾರೆ. ಹೀಗಾಗಿ ಅಂತ ಜಾತಿಯ ಕೊಳಕಿನ ಮನುಷ್ಯರುಗಳು ಈ ದೇಶ ತುಂಬಿದ್ದಾರೆ. ಸರ್, ದಲಿತ ಜನಾಂಗದ ವ್ಯಕ್ತಿಗಳನ್ನು ಈ ಕೆಲವೊಂದಿಷ್ಟು ಮಂದಿ ಮನುಷ್ಯರಾಗನೇ ಕಾಣ್ತಾ ಇಲ್ಲ. ಯಾಕೆ ಮನುಷ್ಯರಲ್ವಾ ದಲಿತರನ್ನ? ಈ ದೇಶದ ಕಾನೂನು ಹೇಳ್ತಾ ಇದೆ, 14ನೇ ಅನುಚ್ಛೇದ ಹೇಳ್ತಾ ಇದೆ, ಈ ಭಾರತ ದೇಶದಲ್ಲಿ ಬದುಕತಕ್ಕಂಥ ಎಲ್ಲ ಜಾತಿ ಧರ್ಮದವರು ಸಮಾನರು ಅಂತಕ್ಕಂಥ ವಿಚಾರ ಹೇಳ್ತಾ ಇದೆ. ಆದ್ರೆ ಅಧಿಕಾರ ಇರ್ತಕ್ಕಂಥವ್ರು ಕೊಳಕು ಮನುಷ್ಯನವ್ರು ಇದಾರೆ, ಅವ್ರು ಸ್ವಚ್ಛಗೊಳಿಸುವವರೆಗೂ ಈ ದೇಶನ ಹೀಗೆ ಕಾಣ್ತಾ ಇದ್ದಾರೆ. ಸರ್, ಈಗಾಗಲೇ ಆಗ್ತದೆ ನೀವು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ರಿ, ಮುಂದಿನ ದಿನಮಾನಗಳಿಗೆ ಹೋರಾಟ ಯಾವ ರೀತಿ ಇರ್ತದೆ? ಇದೇ ತರ ನಡೀತಾ ಹೋಯ್ತು ದೇಶದಲ್ಲಿ ಅಂತಂದಕ್ರ ನಿಮ್ದೊಂದು ರಾಜ್ಯದಂತ ದೊಡ್ಡ ಸಂಘಟನೆ, ನಿಮ್ ಹೋರಾಟ ಯಾವ ರೀತಿ ಇರ್ತದೆ? ಅಕಸ್ಮಾತ್ ಈ ದೇಶದಲ್ಲಿ ರಾಜ್ಯದಲ್ಲಿ ಇಂಥ ಘಟನೆ ನಡೆದ್ರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ. ಪರಶುರಾಮ್ ದಿಂಡವಾರ, ಜಿಲ್ಲಾ ಸಂಘಟನಾ ಸಂಚಾಲಕರು, ವಿಜಯಪುರ. ವೀಕ್ಷಕರೇ, ಇಲ್ಲಿವರೆಗೆ ಪರಶುರಾಮ್ ದಿಂಡವಾರ ಅವರು ಹೇಳಿದ್ರು ಯಾಕೆ ಜಾತಿ ವ್ಯವಸ್ಥೆ ಅನ್ನೋದು ಒಂದು ಬೇರೂರಿದೆ ಒಂದು ದೇಶದಲ್ಲಿ. ಆ ಜಾತಿ ವ್ಯವಸ್ಥೆ ಮೊದಲು ಹೋಗಬೇಕು, ಹೋದಾಕರ ಆಗ್ತಾರ ದೇಶ ಒಂದು ಒಳ್ಳೆಯ ಒಂದು ಮುನ್ನೆಲೆಗೆ ಬರಕ್ ಸಾಧ್ಯ ಐತಿ ಅಂತ. ವೀಕ್ಷಕರೇ, ಹಾಗೆ ಇನ್ನೊಬ್ಬ ದಲಿತ ಮುಖಂಡರು ನಮ್ಮ ಜೊತೆ ಅದಾರ, ಅವ್ರು ಏನ್ ಹೇಳ್ತಾರ ಅಂತ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬರ್ರಿ. ಸರ್, ನೀವು ಖರ್ಗೆ ಅವರಿಗೆ ಅನ್ಯಾಯವಾಗಿದೆ, ಅವ್ರು ಕುಳಿತಂತ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದಾರೆ ಅಂತ ಒಂದು ಹೋರಾಟ ಮಾಡಿದ್ರಿ ಸರ್. ಇವತ್ತು ಜಿಲ್ಲಾಧಿಕಾರಿ ಮನವಿ ಕೊಟ್ಟರು ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇವತ್ತು ಈ ದೇಶದ ದೇಶ ಆಡಳಿತ ಮಾಡ್ಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿಕೊಟ್ರು, ಆ ಸಂವಿಧಾನದ ಒಂದು ತತ್ವ ಸಿದ್ಧಾಂತಗಳ ಮೇಲೆ ಇವತ್ತು 2ನೇ ಅಂಬೇಡ್ಕರ್ ಎನಿಸ್ಕೊಂಡಂತವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದಲ್ಲಿ. ಹಾಗಾಗಿ ಅಂಥವರನ್ನು ಇವತ್ತ ಉತ್ತರಾಖಂಡದ ಮನೋವಾದಿಗಳು ಇವತ್ತು ಸಂಪೂರ್ಣವಾದಂತ ಒಂದು ಆ ನಾಯಕರಿಗೆ ಅಷ್ಟೇ ದೌರ್ಜನ್ಯ ಅಲ್ಲ,
ಇಡೀ ಒಂದು ಇಂಡಿಯಾದಾಗ ದಲಿತ ಜನಾಂಗಕ್ಕೆ ಒಂದು ಅನ್ಯಾಯ ಮತ್ತು ಒಂದು ಬಲಿಷ್ಠವಾದಂತ ಒಂದು ಏನು ಶಕ್ತಿಯಿಂದ ನಮಗ ಒಂದು ಮಾನಹಾನಿ ಇವತ್ತು ಆಗ್ಯದ. ಹಾಗಾಗಿ ಅವ್ರ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನ್ ಬರೆದಾರ ಸಂವಿಧಾನ, ಆ ಸಂವಿಧಾನ ತಳಹದಿರ ಮೇಲೆ ಅವ್ರ ಮ್ಯಾಕ್ ನಾವು ಕೇಸ್ ದಾಖಲೆ ಮಾಡತ್ ಹೇಳಿದ್ವಿ. ಇವತ್ತು ಅಟ್ರಾಸಿಟಿ ಯಾವತ್ತು ಅಸ್ಪೃಶ್ಯತೆ ಎಂದ ಆಚರಣೆ ಆತ ಅದಕ್ಕೆ ಅಟ್ರಾಸಿಟಿ ವಿತ್ ಗುಂಡಾ ಆಕ್ಟ್ ಅಂಡ್ ರೌಡಿ ಶೀಟರ್ ಮಾಡಿ ಅಂಥವ್ರನ್ನ ಗಡಿಪಾರು ಮಾಡ್ಬೇಕು. ಮತ್ತು ಇನ್ನೊಂದು ಆ ವ್ಯವಸ್ಥೆ ಒಳಗೆ ಆದಂತ ಏನಾಗ್ಯದ ಅದೊಂದು ಉನ್ನತ ಮಟ್ಟದ ಒಂದು ತನಿಖೆ ಸಮಿತಿ ನೇಮಿಸಿ ಅದು ತನಿಖೆ ಆಗ್ಬೇಕಂತ ಹೇಳಿ ಕೂಡ ನಾವು ಇವತ್ತು ಆಗ್ರಹ ಕೂಡ ಪಡಿಸ್ತಾ ಇದ್ದೇವೆ. ವಿನಾಯಕ್ ಗುಣಸಾಗರ, ಬೆಳಗಾವಿ ವಿಭಾಗೀಯ ಸಂಚಾಲಕರು. ಇಷ್ಟೆಲ್ಲ ಹೇಳಿದ್ರೆ ಒಂದು ದಲಿತ ಸಿಎಂ ಮಾಡೋದು ಆಗ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಕ್ಕೆ ಅನ್ನೋದೈತಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಮನುವಾದಿಗಳು 80% 90% ಅದಾರ. ಕಾಂಗ್ರೆಸ್ನಲ್ಲಿ ಕೂಡ ಒಂದು 10% ಮನುವಾದಿಗಳು ಅದಾರ. ಯಾಕಂದ್ರೆ ಅಂತ ದಲಿತರಿಗೆ ನಾವು ಯಾಕೆ ಸಿಎಂ ಮಾಡಿ ಅವರಿಗೆ ನಮಸ್ಕಾರ ಅನ್ಬೇಕು ಅನ್ನೋ ವಿಚಾರ ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಬ್ಬರಿಗೆ ಇದೆ. ಅದು ಇವತ್ತಿಲ್ಲ ನಾಳೆ ದಿನಮಾನಗಳಲ್ಲಿ ಸನ್ಮಾನಿಸಿ ರಾಹುಲ್ ಗಾಂಧಿ ನೇತೃತ್ವದಾಗ ಅದು ಸಂಪೂರ್ಣವಾದಂಥದ್ದು ನಮ್ಗ ಮುಂದಿನ ನ್ಯಾಯ ಸಿಗ್ತದ ಕೂಡ ನಾವು ಇವತ್ತು ಆಶೆ ಕೂಡ ರಾಹುಲ್ ಗಾಂಧಿ ಮ್ಯಾಗ ಇಟ್ಕೊಂಡಿವಿ. ಸರ್, ಇಡೀ ಜಗತ್ತೇ ಒಂದು ನಮಸ್ಕರಿಸುವಂತ ಸಂವಿಧಾನ ಕೊಟ್ಟಂತ ನಮ್ ದಲಿತ ಕುಲ ಆ ಸುಖಿ ಆಗ್ತಾ ನಮ್ ದಲಿತ ಕುಲವನ್ನು ಪದೇ ಯಾಕೆ ನಿರ್ಲಕ್ಷ್ಯಕ್ಕೊಳಕಾಗ್ತಾ ಇದೆ? ಇಲ್ಲಿ ನಮ್ಮಲ್ಲಿ ಇರುವಂತದ್ದು ಒಂದು ಮನುವಾದಿಗಳ ಏನು ಬಿಜೆಪಿಯಲ್ಲಿ ಏನು ಅದು ತಾರತಮ್ಯ ಮಾಡಿ ನಮ್ಮಲ್ಲಿ ಇರುವಂತ ದಲಿತರಿಗೆ ಅದು ಸೆಳ್ಕೊಂಡು ನಿನಗೆ ಆ ಹುದ್ದೆ ಕೊಡ್ತೀನಿ, ಈ ಹುದ್ದೆ ಕೊಡ್ತೀನಿ. ಮತ್ತ ಹಲವಾರು ಈಗ ನಾರಾಯಣ ಸ್ವಾಮಿ ಏನು ಹಿಂದೆ ಒಬ್ಬ ಇದು ಚಿತ್ರದುರ್ಗದ ಸಂಸದರಿದ್ರು, ಅವ್ರಿಗೆ ಕೂಡ ಒಂದು ಗೊಲ್ಲರಹಟ್ಟಿ ಅಂತ ಊರಲ್ಲಿ ಕೂಡ ಅವ್ರಿಗೆ ಬರಗುಳಿಲ್ಲ. ಯಾಕಂದ್ರ ಆ ಬಿಜೆಪಿ ಸರ್ಕಾರದಾಗನು ಕೂಡ ಆದ್ರೆ ಅವ್ರು ಬಹಿರಂಗ ಪಡಿಸ್ಕೊಳ್ಳಲ್ಲ. ಆ ನೋವುಗಳನ್ನು ನುಂಗಿ ಅಲ್ಲೇ ಇರ್ತಾರ ಅವ್ರು. ಯಾಕಂದ್ರ ಅಧಿಕಾರ ಆಶಕ್ಕಾಗಿರ್ತಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನ್ ಮಲ್ಲಿಕಾರ್ಜುನ್ ಖರ್ಗೆನಂತವ್ರಲ್ಲ ಅಂತವ್ರು ಪುಡೋದು ಹೊರಗೆ ಬರ್ತಾರ ಕೂಡ ನಾನು ಇವತ್ತು ಹೇಳಕ್ ಬಯಸ್ತೇನೆ. ತಮ್ಮ ಹೆಸರು? ವಿನಾಯಕ್ ಗುಣಸಾಗರ್, ಬೆಳಗಾವಿ ವಿಭಾಗೀಯ ಸಂಚಾಲಕರು, DSS. ಇಲ್ಲಿವರೆಗೆ ಕೇಳಿದ್ರಿ ವಿನಾಯಕ್ ಗುಣಸಾಗರ್ ಅವರು ದಲಿತರಿಗೆ ಮುನ್ನೆಲೆಗೆ ಬರಕ್ ಬಿಡ್ರಿ, ದಲಿತರು ಕೂಡ ಮನುಷ್ಯರು ಅಂತ ಅನ್ನೋದನ್ನ ಹೇಳಿದ್ರು. ಕ್ಷಣದ ಸುದ್ದಿಗಳಿಗಾಗಿ ಕರ್ನಾಟಕ ಪಬ್ಲಿಕ್ ಡಿಜಿಟಲ್ ಅನ್ನು ನೋಡ್ತಾ ಇರಿ. ನಾನು ಅಪೂರಾಜ್, ಧನ್ಯವಾದಗಳು ಅಂತ ಹೇಳಿದ್ರು. ಹಾಗೆ ಇಲ್ಲಿ ನಮ್ಮ ನ್ಯಾಯವಾದಿಗಳ ನಮ್ಮ ಜೊತೆ ಅದಾರ. ನ್ಯಾಯವಾದಿಗಳು ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಸರ್, ಇವತ್ತಿನ ದಿನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾವು ಕೂಡ ಒಂದು ಜಿಲ್ಲಾಧಿಕಾರಿಗಳ ಮನವಿ ಕೊಟ್ರಿ ಸರ್. ತಾವು ಒಂದು ನ್ಯಾಯವಾದಿಗಳಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಆರಂಭದಲ್ಲಿ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಮೊದಲು ಏನಪ್ಪಾ ಅಂದ್ರ ಒಂದಿಷ್ಟು ಉತ್ತಮ ಶಿಕ್ಷಣ ಕೊಟ್ಟು ಅಸ್ಪೃಶ್ಯತೆ ಆಚರಣೆ ಮಾಡುವಂತ ಮನಸ್ಥಿತಿ ಇರುವಂತ ಸಮಾಜ ಆಗ್ಲಿ ಕುಟುಂಬ ಆಗ್ಲಿ ಅವುಗಳಿಂದ ಒಂಚೂತ ಮುಕ್ತವಾಗಿ ಇರುವಂತ ಕೆಲಸಗಳನ್ನ ಆಗ್ಬೇಕು. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಈಗ ರಾಜಕಾರಣಿಗಳಿದ್ದಾರೆ. ಈಗ ಹಿರಿಯ ರಾಜಕಾರಣಿ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಂತವ್ರಿಗೆ ಬಿಟ್ಟಿಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ಹೇಗ್ ಬಿಡ್ತಾರ ಅನ್ನುವಂತ ಒಂದು ವಿಚಾರ. ಆಮೇಲೆ ಇನ್ನು ನಾವು ಹೇಳ್ತೀವಿ 80 ವರ್ಷ ಆಯ್ತು ಸ್ವತಂತ್ರ ಸಿಕ್ತೋತೆ. ನನಗೇನ್ ಸ್ವತಂತ್ರ ಸಿಕ್ಕಿತ್ತು ಅನ್ಸಿಲ್ಲ ನನಗೆ ಇನ್ನೋರ್ಗೆ. ಯಾಕಂದ್ರೆ ಯಾವ ಸಮಯದಲ್ಲಿ ಈಗ ಪ್ರತಿಯೊಂದರಲ್ಲಿ ಭ್ರಷ್ಟಾಚಾರ ಐತಿ, ಅಸ್ಪೃಶ್ಯತೆ ಐತಿ, ಅಸಮಾನತೆ ಐತಿ. ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಜಾತೀಯತೆ ಅದಾವ. ಜಾತಿ ಮೇಲೆ ಏನಪ್ಪಾ ಈಗ ಮತ ಚಲಾವಣೆ ಮಾಡ್ತೀವಿ. ಹಾಗಾಗಿ ಏನಪ್ಪಾ ಅಂದ್ರ ಎಲ್ಲಿವರೆಗೂ ಈ ಜಾತೀಯತೆ ಏನಪ್ಪಾ ಅಂದ್ರ ವರ್ಣ ಭೇದಗಳು ಹೋಗುದಿಲ್ಲೋ ಅಲ್ಲಿವರೆಗೂ ಸದಕ್ಕೆ ಈ ದೇಶಕ್ಕೆ ಸ್ವತಂತ್ರ ಬಂದ ತಂದಿ ನನಗ್ ಫೀಲ್ ಆಗಲ್ಲ. ಯಾಕಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಯಾರು ಅರ್ಥೈಸಿಕೊಂಡಿಲ್ಲ. ಕೇವಲ ಏನಪ್ಪಾ ಅಂದ್ರೆ ಕೆಲವೊಂದು ಸಮಾಜದವರು ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಮೇಲ್ವರ್ಗ ಸಮಾಜದವರು ಅದನ್ನ ಒಪ್ಪುದಿಲ್ಲ ಅವರು. ಹಾಗಾಗಿ ತಮ್ಮದೇ ಆದಂತದೇ ಈಗ ಶರೀಯತ್ ಕಾನೂನುಗಳು ಹೇಗೆ ಅಪ್ಲೈ ಮಾಡ್ಕೊತಾರೆ ಹಾಗೆ ಇವ್ರದೊಂದು ತಮ್ಮದೇ ಆದಂತ ಅಜೆಂಡಾ ಕಾನೂನುಗಳು, ಮನುವಾದಿ ಕಾನೂನನ್ನ ಇವ್ರು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲಿವರೆಗೂ ಅಸ್ಪೃಶ್ಯತೆ ಹೋಗುದಿಲ್ಲ ಅಲ್ಲಿವರೆಗೂ ಮನುಷ್ಯತ್ವ ಅನ್ನೋದು ಅಥವಾ ಅದು ಗೌಣವಾಗಿರ್ತೈತಿ. ಅದು ಕೇವಲ ಆಚರಣೆಗೆ ಪುಸ್ತಕದಲ್ಲಿ ಮಾತ್ರ ಆಚರಣೆ ಆಗಿರ್ತೈತಿ. ಅದು ಕಾರ್ಯರೂಪಕ್ಕೆ ಬರಲಾರದಂತದ್ದು ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಇದು ಇವತ್ತು ಅವರಿಗೆ ಆಗಿದೆ, ನಾಳೆ ಏನಪ್ಪಾ ಅಂದ್ರೆ ನೀವು ಯಾವುದೇ ಪಕ್ಷದಲ್ಲಿರ್ರಿ ಅದು ಆಗುದೇ. ಅಂತ ದೊಡ್ಡ ಪಕ್ಷದಲ್ಲಿದ್ದಂತ ದೊಡ್ಡ ರಾಷ್ಟ್ರ ಮಟ್ಟದ ಅಧ್ಯಕ್ಷರಿಗೆ ಬಿಟ್ಟಿಲ್ಲ ಅವರು. ಇನ್ನು ನೀವು ಸಣ್ಣ ಪುಟ್ಟ ತಾಲೂಕಾ, ಗ್ರಾಮ ಘಟಕ, ಜಿಲ್ಲಾ ಘಟಕದಲ್ಲಿ ಇದ್ದು ಮಾಡಿ ಕಾರ್ಯಕರ್ತ ನಿಮಗ್ ಬಿಡ್ತಾರ ಅವರು. ಹಾಗಾಗಿ ಏನಪ್ಪಾ ಅಂದ್ರೆ ನೀವು ಒಂದ್ ಸ್ವಲ್ಪ ಪ್ರಬಲವಾಗಿ ಇದನ್ನ ವಿರೋಧಿಸುವನ್ನ ರೂಢಿ ಮಾಡ್ಕೊಳ್ಬೇಕು. ಇದು ಕೇವಲ ಅಲ್ಲ, ಯಾರು ಏನೋ ದೇಶದ ಹಿತವನ್ನ ಬಯಸುವವರು ಇರ್ತಾರೆ, ಪ್ರಜಾಪ್ರಭುತ್ವ ಸಂವಿಧಾನ ನಂಬಿಕೆ ಇರೋದು ಅವರೆಲ್ಲರೂ ವಿರೋಧಿಸ್ ಮಾಡ್ಬೇಕು ಇದನ್ನ. ಅವಾಗ ಮಾತ್ರ ಇಲ್ಲಿ ಏನೋ ಸಮಾನತೆ ಹುಟ್ಟು ಹಾಕ್ಲಿಕ್ಕೆ ಸಾಧ್ಯ ಅಂತಂದು ನನಗನ್ಸುತ್ತೆ. ತಮ್ಮ ಹೆಸರು? ಶಿವಾನಂದ ಎಡಳ್ಳಿ ಅಂತೇಳಿ, ನ್ಯಾಯವಾದಿ ಇಲ್ಲಿ ವಿಜಯಪುರ ಜಿಲ್ಲೆ. ವೀಕ್ಷಕರು, ಇಲ್ಲಿವರೆಗೆ ನೋಡಿದ್ರಿ ಶಿವಾನಂದ ಯಡಹಳ್ಳಿ ಅವರು ಅಸ್ಪೃಶ್ಯತೆ ಅನ್ನೋದು 80 ವರ್ಷ ಆದರ್ಸೋದಕ್ಕೆ ಏನೋ ಹೋಗಿಲ್ಲ. ಮುಂದಿನ ಅಸ್ಪೃಶ್ಯತೆ ಹೋಗ್ಲಿಕ್ಕಂತಂದ್ರ ದೇಶ 50 ವರ್ಷ ಹಿನ್ನೆಲೆ ಹೋಗುತ್ತಂತ ಹೇಳಿದ್ರು. ಕ್ಷಣ ಸುದ್ದಿಗಳಿಗಾಗಿ ಕರ್ನಾಟಕ ಡಿಜಿಟಲ್ ನೋಡ್ತಾ ಇರಿ. ನಾನು ಅಪರಾಧ.